ಹಾಯ್ ಆಲ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶಿರು ನಾಲೆಡ್ಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರ, ಹುಡುಗಿರೇ ಹುಷಾರು. ಯಾಕೆ ನಾನು ಹುಡುಗಿರೇ ಹುಷಾರು ಅಂತ ಹೇಳ್ತಾ ಇದ್ದೀನಿ ಅಂದರೆ 18ರಿಂದ 21 ವರ್ಷದ ಒಳಗಿನ ವಯಸ್ಸಿನ ಹುಡುಗಿಯರಿಗೆ ಮನಸ್ಸು ಒಂದು ಕಡೆ ಇರಲ್ಲ, ಕಾನ್ಸ್ಟೆಂಟಾಗಿ ನಿಲ್ಲಲ್ಲ, ತುಂಬ ಚಂಚಲವಾಗಿರುತ್ತೆ. ಕೆಲಸ ಮಾಡಬೇಕಾದ್ರೂ ಅವರು ಯೋಚನೆ ಮಾಡಿ ಮಾಡಲ್ಲ, ಸುಮ್ಮನೆ ಬ್ಲೈಂಡಾಗಿ ಮಾಡಿಬಿಡ್ತಾರೆ. ಇದರಿಂದ ಎಲ್ಲರೂ ಕೂಡ ಸಫರ್ ಮಾಡಬೇಕಾಗುತ್ತೆ. ಈವನ್ ತಂದೆ ತಾಯಿಗಳು, ಸ್ಕೂಲು, ಕಾಲೇಜ್ನವರು ಎಲ್ಲರೂ ಕೂಡ ಸಫರ್ ಮಾಡಬೇಕಾಗುತ್ತೆ. ಇವತ್ತು ತಿಳಿದೇನೋ ಮಾಡಿರುವಂಥ ತಪ್ಪಿಗೆ ಒಂದು ಜೀವ ಬಲಿಯಾಗಿದೆ. ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ ನಮಸ್ಕಾರ. ಈ ಪ್ರೀತಿ ಪ್ರೇಮದ ಮೇಲೆಲ್ಲ ಯಾಕೆ ನಂಬಿಕೆ ಹೋಗ್ತಾ ಇದೆ ಅಂದರೆ ಇಂತಹ ಘಟನೆಗಳೆಲ್ಲ ಕಾರಣವಾಗುತ್ತೆ. ಒಬ್ಬರ ಮೇಲೆ ಒಬ್ರಿಗಿರೋಂಥ ಅಪನಂಬಿಕೆಗಳು, ಅನುಮಾನಗಳು, ಮಾಡ್ರನ್ ಜೀವನದ ಮೇಲೆ ಇರ್ತಕ್ಕಂಥ ಮೋಹ, ಬರ್ಬರವಾದಂಥ ಕೃತ್ಯ, ಅದು ದಲಿತ ಬಾಲಕಿಯ ಮೇಲೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ 2 ದಶಕಗಳಿಂದ ಇಂಥ ಕೃತ್ಯ ನಡೆದೇ ಇಲ್ಲ ಅಂತ ಅಲ್ಲಿನ ಜನಸಾಮಾನ್ಯರು ಮಾತಾಡ್ಕೊತಾ ಇದ್ದಾರೆ. ಈ ಕೃತ್ಯ ನಡೆದಿರುವಂಥ ಅಪ್ಡೇಟ್ಸ್ ಎಷ್ಟು ಘನಘೋರವಾಗಿದೆ ಅಂದರೆ, ಸ್ನೇಹಿತರ ಪ್ರೀತಿಗಾಗಿ ಜೀವ ಬಿಟ್ಟಂಥ ಅಮರ ಪ್ರೇಮಿಗಳ ಸ್ಟೋರಿ ಕೂಡ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಲೈಲಾ ಮಜ್ನು, ರೋಮಿಯೋ ಜೂಲಿಯೆಟ್ ಇಂಥ ಅನೇಕ ಸ್ಟೋರಿಗಳನ್ನು ಕೂಡ ನಾವು ಕೇಳಿದ್ದೀವಿ. ಆದರೆ ಚಿತ್ರದುರ್ಗ ವಿದ್ಯಾರ್ಥಿನಿ ಹರ್ಷಿತ್ ಅವ್ರ ಕೊಲೆ ಕೇಸಲ್ಲಿ ಅವರು ಪ್ರಿಯತಮನೇ ಪ್ರೇಯಸಿಗೆ ವಿಲನ್ ಆಗಿದ್ದಾನೆ. ಅದು ಯಾವ ರೀತಿಯಲ್ಲಿ ಪ್ರೀ ಪ್ಲ್ಯಾನ್ ಮರ್ಡರ್ ಅಂದರೆ ಎಲ್ಲವನ್ನು ಮೊದಲೇ ಪ್ಲ್ಯಾನ್ ಮಾಡಿದ್ದ. ಈ ಪ್ರಕರಣದಲ್ಲಿ ಪ್ರತಿಯೊಂದು ಅಪ್ಡೇಟ್ನು ಕೂಡ ನಾನು ಮುಂದೆ ಕೊಡ್ತಾ ಹೋಗ್ತೀನಿ. ಈ ಪ್ರಿಯಕರ ಎಂಥ ಪಾಪಿ ಅಂದರೆ ಅರೆಬರೆ ಸುಟ್ಟಂಥ ದೇಹನ ಮತ್ತೆ ಬಂದು ಪೆಟ್ರೋಲ್ನ ಹಾಕಿ ಸುಡುವಂಥ ಕೃತ್ಯ ಎಸಗಿದ್ದಾನೆ. ಇಷ್ಟೊಂದು ಕ್ರೂರತ್ವ ಒಬ್ಬ ಮನುಷ್ಯನಲ್ಲಿ ಅಡಗಿರುತ್ತೆ ಅಂದರೆ, ಸ್ನೇಹಿತರೆ ಈ ಕೇಸ್ ಆಗಿದ್ದಂಥ ರೀತಿ ನೋಡಿದ್ರೆ ಅವನು ಮತ್ತೆ ಹೋಗಿದ್ದು, ವಾಪಸ್ ಬಂದಿದ್ದು, ಆ್ಯಂಡ್ ಮತ್ತೆ ಪೆಟ್ರೋಲ್ನ ತಗೊಂಡೋಗಿದ್ದು, ಅರೆಬರೆ ಸುಟ್ಟಂಥ ದೇಹನ ಮತ್ತೆ ಸುಟ್ಟಾಕಿದ್ದು ಎಲ್ಲ ದೃಶ್ಯವನ್ನು ನೋಡ್ತಾ ಇದ್ದರೆ ಸಾಮಾನ್ಯ ಜನರನ್ನು ರಚ್ಚಿಗೇಳಿಸಿದೇನೆಂದರೆ ಯಾವುದೇ ಥರದ ತಪ್ಪಾಗಲ್ಲ. ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿನಿ ಹರ್ಷಿತಾ 19 ವರ್ಷದ ವಿದ್ಯಾರ್ಥಿನಿ. ಆಕೆಯ ಸಂಬಂಧಪಟ್ಟಂಥ ಕೊಲೆ ಕೇಸಲ್ಲಿ ಆಕೆಯ ಪ್ರಿಯಕರ ಚೇತನ್ ಅನ್ನೋನು ಆಗಲೇ ಪೊಲೀಸರು ಕೂಡ ಅವನ್ನ ಬಂಧಿಸಿದ್ದಾರೆ, ತನಿಖೆ ಕೂಡ ಮಾಡ್ತಾ ಇದ್ದಾರೆ. ತನಿಖೆ ಕೂಡ ಚುರುಕಾಗಿದೆ, ಅದನ್ನ ಶಿಕ್ಷೆ ಕೂಡ ಆಗುತ್ತೆ. ಶಿಕ್ಷೆ ಆಗಲೇಬೇಕು ಅಂತ ದೊಡ್ಡ ಮಟ್ಟದ ಧ್ವನಿ ಕೇಳಿ ಬರ್ತಾ ಇದೆ. ಈ ಚೇತನ್ ಇದಲ್ಲ, ಅವನಿಗೆ 3rd ಸ್ಟೇಜ್ ಕ್ಯಾನ್ಸರ್ ಕೂಡ ಇತ್ತು ಅಂತ ಕೇಳಿ ಬರ್ತಾ ಇದೆ. ಚೇತನ್ನಿಂದಲೇ ವಿದ್ಯಾರ್ಥಿನಿ ವರ್ಷಿತಾ ಈ ರೀತಿ ಆದಂಥ ದುರ್ಮರಣಕ್ಕೆ ಕಾರಣ ಇದು ಅನ್ನೋ ಸತ್ಯಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಕೇಸ್ನ ಭೇದಿಸಬೇಕಾದ್ರೆ ಆರಂಭದಲ್ಲಿದ್ದಂಥ ತೊಡಕುಗಳು, ಅನುಮಾನಗಳು, ಕುತೂಹಲಗಳು ಚಿತ್ರದುರ್ಗದ DYSP ದಿನಕರ್ ಸರ್ ಅಂಡ್ PSI ಸುರೇಶ್ ಅವರ ನೇತೃತ್ವದಲ್ಲಿ ಈ ಕೇಸ್ನ ಭೇದಿಸಲಾಗಿದೆ. ಆರೋಪಿಯ ಪ್ರತಿ ಜಾಡನ್ನು ಹಿಡಿದು ಕೂಡ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಈ ಮಧ್ಯೆ ಈ ಕಿರಾತಕ ಚೇತನ್ ಪ್ರೀ ಪ್ಲಾನ್ ಮಾಡಿದಂಥ ರಹಸ್ಯ ಬಯಲಾಗಿದ್ದು CCTV ಫುಟೇಜಿಂದ. ಸ್ನೇಹಿತರೆ ಈತ ಸಿಕ್ಕಿದ್ದೇಗಂತ ಆರಂಭದಲ್ಲಿ ಹೇಳಿಬಿಡ್ತೀನಿ, ಆನಂತರ ಇವನು ಪ್ರೀ ಪ್ಲಾನ್ ಮರ್ಡರ್ ಮಾಡೋಕ್ಕೆ ಏನೇನು ಪ್ಲಾನ್ ಮಾಡಿದ್ದಂತ ಆನಂತರ ಹೇಳ್ತಾ ಹೋಗ್ತೀನಿ. ಹಿರಿಯೂರು ತಾಲೂಕಿನ ಕೋವೇರೆಹಟ್ಟಿಯ ಹರ್ಷಿತಾ 19 ವರ್ಷದ ಯುವತಿ ನಗರದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. 14ನೇ ತಾರೀಕು ರಜೆ ಪಡೆದು ಹಾಸ್ಟೆಲ್ನಿಂದ ಮನೆಗೆ ತೆರಳ್ತಾ ಇದ್ರು. ಆಗಸ್ಟ್ 19ರಂದು ಮೈಸೂರಿನಿಂದ ಹಂಪಿ ಕಡೆ ಪ್ರವಾಸ ಹೊರಟಿದ್ದಂಥ ಪ್ರವಾಸಿಗರು ಪಾಕಶಾಲಾ ಹೋಟೆಲ್ ಬಳಿ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಹೊರಗಡೆ ಹೋಗಿದ್ದಾರೆ. ಆ ಸಮಯದಲ್ಲಿ ಅವರಿಗೊಂದು ಆಘಾತ ಕಾದಿದೆ. ಅವರು ನೋಡಿದ ಕ್ಷಣಕ್ಕೆ ಗಾಬರಿ ಆಗಿಬಿಟ್ಟಿದ್ದಾರೆ, ಬೆಚ್ಚಿ ಬಿದ್ದಿದ್ದಾರೆ. ಅಂದರೆ ಅರೆಬರೆ ಸುಟ್ಟಂಥ ದೇಹವನ್ನು ನೋಡಿ ಅನೇಕರಿಗೆ ಅನೇಕ ಗೊಂದಲಗಳು ಮೂಡಿಬಿಡುತ್ತೆ. ಇದನ್ನು ಹೇಳಬೇಕಾ, ಯಾರಿಗಾದ್ರೂ ತಿಳಿಸ್ಬೇಕಾ ಇರುವ ಆ ಕ್ಷಣದಿಂದ ಅವರು ಕೂಡ ತುಂಬ ಪ್ಯಾನಿಕ್ ಆಗಿಬಿಟ್ಟಿರ್ತಾರೆ. ಯಾಕಂದರೆ ಈ ಕೆಲವೊಂದು ಈ ಅರೆಬರೆ ಸುಟ್ಟಂಥ ದೇಹಗಳಿಂದ ಅನೇಕ ಕಥೆಗಳು ಅಡಗಿರುತ್ತೆ. ಆನಂತರ ನಮಗೆ ಹಾಕಬೇಕಪ್ಪ ಅಂತೇಳಿ ಸುಮ್ಮನೆ ಇರುವಂಥ ಜನಸಾಮಾನ್ಯರು ನಮ್ಮ ಸುತ್ತಮುತ್ತ ಇದ್ದಾರೆ. ಪ್ರವಾಸಿ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಹೊರಟಂಥ ಸಮಯದಲ್ಲಿ ಈ ಅರೆಬರೆ ಸುಟ್ಟಂಥ ದೇಹವನ್ನು ನೋಡಿದ ಸಮಯದಲ್ಲಿ ಅಂಡ್ ಹೋಟೆಲ್ ಸಿಬ್ಬಂದಿಗಳು ಕೂಡ ಪೊಲೀಸರ ಗಮನಕ್ಕೆ ತಂದಿರ್ತಾರೆ. ಅದಾದಮೇಲೆ ಯುವತಿಯ ಚಹರೆಯನ್ನು ಗುರುತಿಸಿ ಪೋಷಕರನ್ನ ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಪೊಲೀಸ್ನವರು ಮಾಡ್ತಾರೆ. ಪೋಷಕರು ವಿದ್ಯಾರ್ಥಿನಿ ಹರ್ಷಿತಾ ಅಂತ ದೃಢಪಡಿಸಿದ ನಂತರ ಪ್ರಕರಣ ಕೂಡ ದಾಖಲಾಗುತ್ತೆ. ಆಗಸ್ಟ್ 18ರಂದೇ ಈ ಕೃತ್ಯ ನಡೆದಿರ್ಬೋದು ಅಂತ ಶಂಕೆ ಆಧಾರದ ಮೇಲೆ ಹಾಸ್ಟೆಲ್ ಸಿಬ್ಬಂದಿ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ ಮೇಲೆ ಇವರ ಪ್ರಿಯಕರ ಚೇತನ್ ಅನ್ನೋದು ಗೊತ್ತಾಗುತ್ತೆ. ಆರಂಭದಲ್ಲಿ ಈಕೆಯ ಪೋಷಕರು ಕೂಡ ಚೇತನ್ಗೆ ಫೋನ್ ಮಾಡಿದಾಗ ಸ್ಥಳಕ್ಕೆ ಬರದೇ ಇರೋದು, ಅಂದಾಗ ರೆಸ್ಪಾನ್ಸ್ ಮಾಡದೇ ಇರೋದು, ಫೋನ್ನ ರಿಸೀವ್ ಮಾಡದೇ ಇರೋದು. ಹಾಸ್ಟೆಲ್ನವರು ಕೂಡ ವರ್ಷಿತಾ ಚೇತನ್ ಅವರ ಪ್ರೀತಿಯಲ್ಲಿ ಬಿದ್ದಿದ್ಲು, ಬಹಳಷ್ಟು ಸಲ ನಾವು ನೋಡಿದ್ದೀವಿ ಅನ್ನೋ ಎಲ್ಲ ಶಂಕೆಯನ್ನು ವ್ಯಕ್ತಪಡಿಸಿದ ನಂತರ ಅವನಿಂದ ಕೆಲವೊಂದು ರಹಸ್ಯ ಮಾಹಿತಿಗಳು ಸಿಗಬಹುದು ಅನ್ನೋ ಆಧಾರದ ಮೇಲೆ ಆತನನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ನೋಡಿ ಅದಾದಮೇಲೆ
ಆತ ಪ್ರೀ ಪ್ಲಾನ್ ಮರ್ಡರ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಆವಾಗಲೇ. ವರ್ಷಿತಾ ಮತ್ತು ಚೇತನ್ 2 ವರ್ಷದಿಂದ ಪ್ರೀತಿಸಿದ್ರಂತೆ. ಇತ್ತೀಚೆಗೆ ಚೇತನ್ಗೆ ಕ್ಯಾನ್ಸರ್ ಇರೋದು ಆಕೆ ಗೊತ್ತಾಗ್ಬಿಟ್ಟಿದೆ. ವರ್ಷಿತಾಗೆ 3rd ಸ್ಟೇಜ್ ಕ್ಯಾನ್ಸರ್. ಬಳಿಕ ವರ್ಷಿತಾ ಏನು ಮಾಡಿಬಿಟ್ಟಿದ್ದಾಳೆ, ಇತ್ತೀಚೆಗೆ ನಾನು ಯಾಕೆ ಈ ಪ್ರೀತಿಗಳಲ್ಲಿ ಬಹಳಷ್ಟು ನಂಬಿಕೆಗಳು, ವಿಶ್ವಾಸಾರ್ಹತೆ ಇರೋದಿಲ್ಲ ಅಂದರೆ ಇದೇ ಕಾರಣಕ್ಕೆ. ಎಲ್ಲವೂ ಕೂಡ ಆರಂಭದಲ್ಲಿ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ, ಜೀವಕ್ಕೆ ಜೀವ ಕೊಡ್ತೀನಿ ಅನ್ನೋ ಇರುತ್ತೆ. ನಾನಿಲ್ಲಿ ವರ್ಷಿತದೇ ತಪ್ಪು ಅಂತ ಹೇಳ್ತಾ ಇಲ್ಲ. ಕಾರಣ ಇರ್ಬೋದು, ಯಾಕಂದರೆ ಅವನಿಗೆ 3rd ಸ್ಟೇಜ್ ಕ್ಯಾನ್ಸರ್ ಇದೆ, ಕುಟುಂಬದವರು ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೆ ದೂರ ಆಗಿರ್ಬೋದು. ಆತನಿಂದ ದೂರಾಗಿ ಮತ್ತೊಬ್ಬನ್ನ ಪ್ರೀತಿಸ್ತಾ ಇದ್ಲು ಅಂತ ಚೇತನ್ ಹೇಳಿಕೆ ಕೊಡ್ತಾ ಇದ್ದಾನೆ. ಈ ವಿಷಯಕ್ಕೆ ಮನನೊಂದಂಥ ಚೇತನ್ನು ಪ್ರೀ ಪ್ಲಾನ್ ಆನಂತರ ಆಕೆಯನ್ನು ಈ ಗೋನೂರು ಬಳಿ ಕರೆದೊಯ್ದಿದ್ದಾನೆ. ಅಲ್ಲಿ ಹೋದ ಮೇಲೆ ಆಕೆಗೆ ಮನ ಬಂದಂತೆ ಹೊಡೆದು ಬಡಿದು ಆಕೆಯ ಕತ್ತನ್ನು ಹಿಸುಕಿ ಪ್ರಾಣವನ್ನು ತೆಗೆದು ಅದಾದ ಮೇಲೆ ಪೆಟ್ರೋಲ್ನ ಸುರಿದು ಸುಟ್ಟುಬಿಟ್ಟೆ ಅಂತ ಯಾವುದೇ ಆತಂಕ ಇಲ್ಲದೆ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾನೆ. ತನ್ನ ಪ್ರೇಯಸಿನ ಕೊಂದು ಯಾವುದೇ ಅಂಜಿಲ್ಲದೆ, ಅಳಕಿಲ್ಲದೆ, ಪಶ್ಚಾತ್ತಾಪ ಇಲ್ಲದೆ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾನೆ. ನೋಡಿ ಯಾವ ರೀತಿ ಪ್ಲಾನ್ ಮಾಡಿದ್ದಾನೆ. ಪೆಟ್ರೋಲನ್ನು ತಗೊಂಡೋಗೋದು, ನ್ಯಾಷನಲ್ ಹೈವೇ ಬಳಿ ಹೋಗೋದು, ಅದನ್ನೆಲ್ಲ ಯಾವ ರೀತಿ ಪ್ಲಾನ್ ಮಾಡಿದ್ದಾನೆ ಅಂದರೆ, ಈ ಚೇತನ್ ಇದನ್ನಲ್ವಾ ಚಿತ್ರದುರ್ಗ ಜಿಲ್ಲೆಯ ತುರುವನೂರು ಬಳಿ ರಸ್ತೆ ಬಳಿಗೆ ಅವಳನ್ನ ಕರೆಸಿರೋದು. ಆಕೆ ಬರುವ ಮುನ್ನ ತುರುವನೂರು ರಸ್ತೆ ಬಳಿ ಖಾಸಗಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ನ ಖರೀದಿ ಮಾಡಿದ್ದಾನೆ. ಪ್ಯಾಂಟ್ ಜೇಬ್ನಲ್ಲಿ ಆ ಪೆಟ್ರೋಲ್ ಬಾಟಲಿನ ಇರಿಸ್ಕೊಂಡಿದ್ದಂತೆ. ನೋಡಿ ಇಷ್ಟೇ ಬಾಟ್ಲಿಂದ ಆಕೆನ ಸುಡ್ಬೋದಂತ ಅವನಿಗೆ ನಂಬಿಕೆ. ಅವನಿಗೆ ಈ ಕಡೆ ಪ್ರಿಯಕರನ ಕ್ರಿಮಿನಲ್ ಬುದ್ಧಿನ ಅರಿಯದಂಥ ಹರ್ಷಿತಾ ನನ್ನ ಮಾತಿಗೆ ಮರಳಾಗಿ ಕರಿತಿದ್ದಾನೋ, ಕೊನೆಯದಾಗಿ ಏನಾದರೂ ವಿಚಾರಿಸ್ಲಿಕ್ಕೆ ಅಂದ್ಕೊಂಡು ಕೊನೆಯ ಮಾತುಗಳನ್ನ ಆಡ್ಲಿಕ್ಕೋ ಅಂದ್ಕೊಂಡು ನಂಬಿಟ್ಟಿದ್ದಾಳೆ. ಚೇತನ್ ಮುಂದೆ ಹೋದರೆ ಹರ್ಷಿತಾ ಹಿಂದೆ ಹೆಜ್ಜೆ ಆಗ್ತಾ ಹೊರಟುಬಿಟ್ಟಿದ್ದಾಳೆ. ಈ ಗೋನೂರು ಕ್ರಾಸ್ ಬಳಿ. ಆಗ ಈ ಗೋನೂರು ಬಳಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೋ ಅಲ್ಲಿ ಆಕೆಗೆ ಒಡೆದು ಉಸಿರುಗಟ್ಟಿಸಿ ಪ್ರಾಣವನ್ನು ತೆಗಿತಾನೆ. ಬಳಿಕ ಪೆಟ್ರೋಲ್ನ ಸುರಿದು ಬೆಂಕಿಯನ್ನು ಹಾಕ್ತಾನೆ. ಜಸ್ಟ್ 18ರ ಮಧ್ಯಾಹ್ನ 4 ಗಂಟೆ ಸಮಯಕ್ಕೆ ಈ ಕೃತ್ಯ ನಡೆದಿರೋದು. ಅಷ್ಟಕ್ಕೆ ಆತ ಸುಮ್ಮನೆ ಆಗ್ಬಿಡಲ್ಲ. ಅದೇ ದಿನ ಸಂಜೆ ಬೈಕ್ನಲ್ಲಿ ಹಾಲಿನ ಕ್ಯಾನ್ ಜೊತೆ ಬಂದಂಥ ಚೇತನ್ ಮತ್ತೆ ಪೆಟ್ರೋಲನ್ನು ಖರೀದಿ ಮಾಡಿ ಅರೆ ಬರೆ ಸುಟ್ಟಂಥ ದೇಹನ ಮತ್ತೆ ಪೆಟ್ರೋಲ್ನ ಹಾಕಿ ಬೆಂಕಿ ಹಾಕ್ತಾನೆ. ನೋಡಿ, ಇಬ್ಬರಿಗೂ 19 ವರ್ಷ. ಅವಳಿಗೂ ಕೂಡ ಸಾಯೋ ಅಂಥ ವಯಸ್ಸಲ್ಲ, ಅವನಿಗೂ ಕೂಡ ಸಾಯಿಸೋ ಅಂಥ ವಯಸ್ಸಲ್ಲ. ದುಡುಕಿ ಮಾಡಿದ ತಪ್ಪಿಗೆ ಒಂದು ಜೀವನೇ ಬಲಿಯಾಯಿತು. ಹೆಣ್ಣು ಎತ್ತಿರೋದಕ್ಕೆ ಆ ತಂದೆ ತಾಯಿ ಇವತ್ತು ಕಷ್ಟಪಡ್ತಾ ಇದ್ದಾರೆ. ದಯವಿಟ್ಟು ಹುಡುಗಿರೆ, ಏನೇ ಮಾಡಿದ್ರು ಯೋಚನೆ ಮಾಡಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಎಲ್ಲ ನಿಮ್ಮ ಕೈಯಲ್ಲಿರುತ್ತೆ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಇವತ್ತಿನ ವಿಷಯ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.